ನಿಮಗೇನು ಅನ್ಸುತ್ತೆ? ರಾಜ್ಯ ಸರ್ಕಾರ ಏನಾದರೂ ಅಪಾಯದಲ್ಲಿದೆಯಾ? ಚಾನ್ಸೇ ಇಲ್ಲ ಅಲ್ವಾ? 138 ನಂಬರ್ನಲ್ಲಿದ್ದು ಅಧಿಕಾರದ ಸಿಂಹಾಸನದಲ್ಲಿ ಬಲಿಷ್ಠವಾಗಿ ಕೂತಿರೋ ಕಾಂಗ್ರೆಸ್ಗೆ ಆಪರೇಷನ್ ಹಸ್ತ ಅಗತ್ಯನಾ, ಅನಿವಾರ್ಯನಾ? ಯಾಕೆ ಪ್ರಶ್ನೆ ಅಂತಂದ್ರೆ DKಶಿ ಕೊಟ್ಟಂತ ಬಹಿರಂಗ ಆಹ್ವಾನ. ಇದರ ಒಳಗುಟ್ಟೇನು? ಶಾಸಕರಲ್ಲ ಕಾರ್ಯಕರ್ತರು ಅಂತಿರೋದು ಯಾಕೆ? ಎಲ್ಲದರ ಒಳಸುಳಿ ಕತೆ ಇಲ್ಲಿದೆ. ಜನತಾದಳದ ಕಾರ್ಯಕರ್ತರು ಪಾಪ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂತ ಚರಿತ್ರೆ. ಇದೊಂದೇ ಮಾತು ಕರ್ನಾಟಕ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯ ಸುಳಿವು ಕೊಡ್ತಾ ಇದೆ. ಇಬ್ಬರು ಮದಗಜಗಳ ನಡುವೆ ಮಹಾಸಮರಕ್ಕೆ ಮುನ್ನುಡಿ ಬರೆಯುವ ಸಾಧ್ಯತೆ ತೆರೆದಿಡ್ತಾ ಇದೆ. ವಿಧಾನಸಭೆಯಲ್ಲಿ ಜಿದ್ದಿಗೆ ಬಿದ್ದು ಗೆದ್ದ DKಶಿ ಲೋಕಸಭೆಯಲ್ಲಿ ಹಿನ್ನಡೆಗೆ ಜಾರಿದ್ರು. ಈಗ ಅದರಲ್ಲಿ ಅಸಲು ಬಡ್ಡಿ ವಸೂಲಿಗೆ ಮುಂದಾಗಿದ್ದಾರೆ. ಅದರ ಭಾಗವೇ ಈ ಮಾತುಗಳು ನೋಡಿ. ಬಂದೇ ಬಿಡ್ತು DKಶಿ ವಾಣಿ, ದಳಕ್ಕೆ ರೆಡಿ ಆಯ್ತು ಗುರಾಣಿ. ಆಪರೇಷನ್ ಹಸ್ತಕ್ಕೆ ಚಾಲನೆ, DKಗೆ ಟಾರ್ಗೆಟ್ಟೆ HDK. ಅಂದ್ಹಾಗೆ ನಿನ್ನೆ ಓಪನ್ ಸ್ಟೇಜ್ನಲ್ಲೇ ಆಹ್ವಾನದ ಆಮಂತ್ರಣ ಕೊಟ್ಟ DKಶಿ, ನಾನ್ ಹೇಳಿದ್ದು JDS ಶಾಸಕರ ಬಗ್ಗೆ ಅಲ್ಲ, ಕಾರ್ಯಕರ್ತರು ಭವಿಷ್ಯವನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾಗಿ ಸಮರ್ಥಿಸಿದ್ರು. ಕಾರ್ಯಕರ್ತರು ಕೂಡ ಎಷ್ಟು ದಿನ ಅಂತ ಕಾಯೋಕ್ ಸಾಧ್ಯ? ಅವರಿಗೂ ಜಾತ್ಯತೀತ ಸಿದ್ಧಾಂತದ ರಾಷ್ಟ್ರೀಯ ಪಕ್ಷದ ಅಗತ್ಯವಿದೆ ಅಂತ ತಮ್ಮ ಆಮಂತ್ರಣವನ್ನ ಸಮರ್ಥಿಸಿದ್ರು. ಆದ್ರೆ ಶಾಸಕರು ಪಕ್ಷ ಸೇರಲು ಬಂದ್ರೆ ಮುಂದೇನು ಎಂಬ ಪ್ರಶ್ನೆಗೆ ಮುಂದೆ ನೋಡೋಣ, ಆ ಬಗ್ಗೆ ಆಲೋಚನೆ ಮಾಡಿಲ್ಲ, ಯಾವ ಶಾಸಕರು ಸಂಪರ್ಕದಲ್ಲಿ ಇಲ್ಲ ಅಂತ ಸಿದ್ಧ ಉತ್ತರ ಮುಂದಿಟ್ರು DKಶಿ. ನಾಲ್ಗೆಲ್ಲಿ ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕು. ಫಸ್ಟ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಮಾತು ಉಳಿಸ್ಕೊಳ್ಳಿ, ಆಮೇಲೆ ಮಿಕ್ಕಿದ ಮಾತು. ನೋಡಪ್ಪ, ನನಗೆ ಯಾವ JDS ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ. ಬಹಳ ಜನ ಕಾರ್ಯಕರ್ತರಿಗೆ, ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು? ಜಾತ್ಯತೀತ ತತ್ವದ ಇರುವಂತ ಪಕ್ಷಕ್ಕೆ ಒಂದಿರಬೇಕು, ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋರ್ಗೆ ಬನ್ನಿ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಕರೆದಿದ್ದೀನಿ. ಅದೆಲ್ಲ ಆಮೇಲೆ ನೋಡೋಣ ಬಿಡಿ. ನನ್ನ ಹತ್ರ ಯಾರು ಸಂಪರ್ಕ ಮಾಡಿಲ್ಲ, ನಾನು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ನಮ್ಗಿರೋ ನಂಬರೇ ಸಾಕು. DKಶಿ ಬಹಿರಂಗ ಆಹ್ವಾನಕ್ಕೆ ಪರಮೇಶ್ವರ್ ಸಹ ದನಿಗೂಡಿಸಿದ್ದಾರೆ. ಐಡಿಯಾಲಜಿ ಒಪ್ಪಿ ಬಂದ್ರೆ ಬರ್ಲಿ, ಅದೆಲ್ಲವೂ ಅಧ್ಯಕ್ಷರ ಜವಾಬ್ದಾರಿಗೆ ಬಿಟ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿಕೆ ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ತಾರೆ ಅವರನ್ನು ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ. ಅಷ್ಟಕ್ಕೂ DKಶಿಗೆ ಯಾಕೆ ದಳದ ಮೇಲೆ ಆಸಕ್ತಿ? ಈ ಕಾರ್ಯಕ್ಕೆ ಕಾಂಗ್ರೆಸ್ ಕೈ ಹಾಕಿದ್ಯಾಕೆ? ಈ ಮಾತಿನ ಲಾಜಿಕ್ಕು ಮಾತ್ರ ವೆರಿ ವೆರಿ ಇಂಟ್ರೆಸ್ಟಿಂಗ್. ಒಂದು ವೇಳೆ ಆಪರೇಷನ್ ಸಕ್ಸಸ್ ಆದ್ರೆ ಸರ್ಕಾರ ಪಕ್ಷದ ವರ್ಚಸ್ಸು ವೃದ್ಧಿಸಿದೆ ಅನ್ನೋದನ್ನ ಬಿಂಬಿತವಾಗಲಿದೆ. JDSನ 5 ರಿಂದ 7 ಮಂದಿ ಹಳೆ ಮೈಸೂರು ಭಾಗದ ಶಾಸಕರನ್ನ ಸೆಳೆಯುವ ಯತ್ನ ನಡೀತಾ ಇದೆ ಅನ್ನೋದು ಗುಸುಗುಸು. ಸೈದ್ಧಾಂತಿಕ ಬದ್ಧತೆಯ BJP ಶಾಸಕರನ್ನ ಸೆಳೆಯೋದು ಕಷ್ಟ, ಆದ್ರೆ ದಳವನ್ನ ಬರಿದು ಮಾಡೋದು ಸುಲಭ. ಹೀಗಾಗಿ ಈ ಭಾಗದಲ್ಲಿನ ಗೌಡರ ಪಾರುಪತ್ಯ ಅಂತ್ಯಗಾಣಿಸಲು ಮತ್ತು ಕೇಂದ್ರ ಸಚಿವ HDK ಬಲ ಕುಗ್ಗಿಸಲು DCM DKಶಿ ಲೆಕ್ಕಾಚಾರ ಹೊಂದಿದಂತಿದೆ. ದಳದಲ್ಲಿದ್ದ ಸಿದ್ದು ಜೊತೆಗೆ 2006 ರಿಂದ 2015 ತನಕ ದಂಡಿಯಾಗಿ ಹರಿದು ಬಂದ ದಳ ನಾಯಕರೆಲ್ಲ ಅವರಿಗೆ ನಿಷ್ಠೆ ಹೊಂದಿದ್ದಾರೆ. ಹೀಗಾಗಿ ಹಳೆ ಮೈಸೂರಿನ ದಳದಿಂದ ಬರುವ ಒಕ್ಕಲಿಗ ನಾಯಕರು ಭವಿಷ್ಯದಲ್ಲಿ ತಮಗೆ ನಿಷ್ಠೆ ಹೊಂದಿರಲಿದ್ದು ಸಿಎಂ ಸ್ಥಾನದ ಈ ಕಾಂಪಿಟೇಷನ್ನಲ್ಲಿ ತಮಗೆ ಬಲ ಸಿಗಲಿದೆ ಅನ್ನೋ ಅಂದಾಜು DCM DKಶಿ ಪ್ರಬಲವಾಗಿ ನಂಬಿದ್ದಾರೆ. ಇದು ಭವಿಷ್ಯ ಲೆಕ್ಕಾಚಾರವಾದ್ರೆ ಕಾರ್ಯಕರ್ತರಿಗೆ ಆಹ್ವಾನಿಸಿದ್ದಾಗಿ DKಶಿ ಸಾರಿದ ಮಾತು ಸದ್ಯಕ್ಕೆ ತಮ್ಮ ಬಲ ಪ್ರದರ್ಶನ ಲೆಕ್ಕಾಚಾರ ಅಡಗಿದೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲೆಕ್ಷನ್ನಲ್ಲಿ ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರದಲ್ಲಿ ಪಾರಮ್ಯ ಮೆರೆದು ಪಕ್ಷದಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಮಾಡುವ ಪ್ಲಾನ್ ಹೊಂದಿದಂತೆ ಕಾಣಿಸ್ತಾ ಇದೆ. ಇದಿಷ್ಟು ತಂತ್ರ ಮಂತ್ರದ ಗಣಿತ. ಅಷ್ಟಕ್ಕೂ DKಶಿಯ ಈ ಆಹ್ವಾನ ಆಪರೇಷನ್ ಗಾಳಕ್ಕೆ ಬೀಳುವ ಮೀನುಗಳೆಷ್ಟು ಅನ್ನೋದಷ್ಟೇ ಲೆಕ್ಕ ಗೊತ್ತಾಗಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.